ವಿದ್ಯಾರ್ಥಿಗಳೇ, ನಿಮ್ಮ ದ್ವಿತೀಯ PUCಯ ಅಧ್ಯಾಯ 3ರಲ್ಲಿ ನಮಗೆ ಈಗಾಗಲೇ ಗೊತ್ತಾಗಿದೆ ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ಅಥವಾ ಭಾರತದಲ್ಲಿ ಆಡಳಿತ ಯಂತ್ರ ಎನ್ನುವಂಥದ್ದು. ಆ ಭಾರತದಲ್ಲಿ ಆಡಳಿತ ಯಂತ್ರ ಎನ್ನುವಂಥದ್ರಲ್ಲಿ ನಿಮಗೆ ಈ ಅಧ್ಯಾಯದಲ್ಲಿ ಕೊನೆಯ ಟಾಪಿಕ್ ಸಾರ್ವಜನಿಕ ಸೇವಾ ಆಯೋಗಗಳು, ಸಾರ್ವಜನಿಕ ಲೋಕಸೇವಾ ಆಯೋಗಗಳು, ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ನೋಡಿ, ನಾವು ಸ್ವತಂತ್ರ ಭಾರತದ ಸಂವಿಧಾನದಲ್ಲಿ ಸಾರ್ವಜನಿಕ ಲೋಕಸೇವಾ ಆಯೋಗಗಳ ಅಸ್ತಿತ್ವಕ್ಕೆ ಅವಕಾಶ ಇದೆ. ಇಲ್ಲಿ ಸ್ವತಂತ್ರ ಭಾರತದ ಸಂವಿಧಾನದ 315ನೇ ವಿಧಿ ಪ್ರಕಾರ, ಸ್ವತಂತ್ರ ಭಾರತದ ಸಂವಿಧಾನದ 315ನೇ ವಿಧಿ ಪ್ರಕಾರ ಕೇಂದ್ರಕ್ಕೆ ಒಂದು ಲೋಕಸೇವಾ ಆಯೋಗ ಇರಬೇಕು. ಅದನ್ನು ನಾವು ಕೇಂದ್ರ ಲೋಕಸೇವಾ ಆಯೋಗ, ಕೇಂದ್ರಕ್ಕೆ ಒಂದು ಲೋಕಸೇವಾ ಆಯೋಗ ಇರಬೇಕು. ಅದನ್ನು ನಾವೇನಿರ್ತೇವೆ ಕೇಂದ್ರ ಲೋಕಸೇವಾ ಆಯೋಗ, UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ನಾವು ಕರೀತೇವೆ. ಹಾಗೇನೆ ಭಾರತದಲ್ಲಿರುವಂತಹ ಎಲ್ಲಾ ರಾಜ್ಯಗಳಿಗೂ ಕೂಡ ರಾಜ್ಯ ಲೋಕಸೇವಾ ಆಯೋಗಗಳು ಇರಬೇಕು. ಅದನ್ನು ನಾವು SPSC ಅಂತೇವೆ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಲೋಕಸೇವಾ ಆಯೋಗವನ್ನ KPSC ಅಂತೇಳಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಕರೀತೇವೆ. ಹಾಗೇನೆ ಅಷ್ಟೇ ಅಲ್ಲದೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಒಟ್ಟಿಗೆ ಸೇರಿ, 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಒಟ್ಟಿಗೆ ಸೇರಿ ಜಂಟಿ ಲೋಕಸೇವಾ ಆಯೋಗವನ್ನು ರಚಿಸಿಕೊಳ್ಳಲು ಕೂಡ ಅವಕಾಶವನ್ನು ನಮ್ಮ ಸಂವಿಧಾನದಲ್ಲಿ ಕಲ್ಪಿಸಲಾಗಿದೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಒಟ್ಟಿಗೆ ಸೇರಿ ಜಂಟಿ ಲೋಕಸೇವಾ ಆಯೋಗವನ್ನು ರಚಿಸಿಕೊಳ್ಳಲು ಭಾರತದಲ್ಲಿ ನಮ್ಮ ಸಂವಿಧಾನ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳು ಒಂದು ನಿರ್ಣಯವನ್ನು ಅಂಗೀಕರಿಸಿ ಸಂಸತ್ಗೆ ಕಳಿಸಬೇಕು. ಆಗ ಸಂಸತ್ತು ಜಂಟಿ ಲೋಕಸೇವಾ ಆಯೋಗವನ್ನ ರಚಿಸುತ್ತೆ. ಈ ಜಂಟಿ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ಕೇಂದ್ರ ಸರ್ಕಾರದ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಜಂಟಿ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಈ ಜಂಟಿ ಲೋಕಸೇವಾ ಆಯೋಗವನ್ನು ನಾವೇನಿದ್ದೇವೆ JPSC, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಂದ್ರೆ ಭಾರತದಲ್ಲಿ 315ನೇ ವಿಧಿ ಹೇಳುತ್ತೆ, ನಮ್ಮ ಸಂವಿಧಾನದ ವಿಧಿ, ಭಾರತದಲ್ಲಿ ಕೇಂದ್ರಕ್ಕೆ ಒಂದು ಲೋಕಸೇವಾ ಆಯೋಗ ಇರಬೇಕು. ಹಾಗೇನೆ ಭಾರತದಲ್ಲಿರುವ ಎಲ್ಲಾ ರಾಜ್ಯಗಳಿಗೂ ರಾಜ್ಯ ಲೋಕಸೇವಾ ಆಯೋಗ ಇರಬೇಕು. ಆದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳು ಒಟ್ಟಿಗೆ ಸೇರಿ ಜಂಟಿ ಲೋಕಸೇವಾ ಆಯೋಗವನ್ನು ರಚಿಸಿಕೊಳ್ಳಲು ಕೂಡ ನಮ್ಮ ಸಂವಿಧಾನ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದನ್ನೇನಂತೇವೆ JPSC, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳು ಒಟ್ಟಿಗೆ ಸೇರಿ ಒಂದು ನಿರ್ಣಯವನ್ನು ಅಂಗೀಕರಿಸಿ ಸಂಸತ್ಗೆ ಕಳಿಸಬೇಕು. ಆಗ ಸಂಸತ್ ಏನ್ ಮಾಡುತ್ತೆ, 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಜಂಟಿ ಲೋಕಸೇವಾ ಆಯೋಗವನ್ನ ರಚಿಸುತ್ತೆ. ಈ ಜಂಟಿ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ಭಾರತದ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಜೊತೆಗೆ ಜಂಟಿ ಲೋಕಸೇವಾ ಆಯೋಗದ ಸೇವಾ ನಿಯಮಗಳನ್ನು ಕೂಡ ಭಾರತದ ರಾಷ್ಟ್ರಪತಿಯವರು ನಿರ್ಧರಿಸುತ್ತಾರೆ. ಇದು ಒಂದು. ಈಗ ನಮ್ಮ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ನಾವು ಮೊದಲನೇದಾಗಿ ನಮ್ಮ ದ್ವಿತೀಯ PUCಯ ಪಠ್ಯದ ಪ್ರಕಾರ
ಸಾರ್ವಜನಿಕ ಲೋಕಸೇವಾ ಆಯೋಗಗಳು ಅಂದಾಗ ಮೂರಿದಾವೆ. ನಾನು ಹೇಳಿದೆ, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಹಾಗೇನೆ ಜಂಟಿ ಲೋಕಸೇವಾ ಆಯೋಗ. ಅದರಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಬೇಕಾಗಿದೆ. ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲಿರುತ್ತೆ? ನಮಗೆಲ್ಲರಿಗೂ ಗೊತ್ತಿದೆ, ಕೇಂದ್ರ ಲೋಕಸೇವಾ ಆಯೋಗ ಕೇಂದ್ರ ಸರ್ಕಾರದಲ್ಲಿರುತ್ತೆ, ಕೇಂದ್ರ ಮಟ್ಟದಲ್ಲಿರುತ್ತೆ. ಅಂದ್ರೆ ಇದು ರಚನೆ ಹೇಗಿದೆ? ಸ್ಟ್ರಕ್ಚರ್. ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಹೇಗಿದೆ ಅಥವಾ ಕೇಂದ್ರ ಲೋಕಸೇವಾ ಆಯೋಗದ ಸ್ಟ್ರಕ್ಚರ್ ಹೇಗಿದೆ ಅಂದ್ರೆ, ಭಾರತದ ಸಂವಿಧಾನದ 315ನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ರಚನೆಯನ್ನು ವಿವರಿಸುತ್ತೆ. ಭಾರತದ ಸಂವಿಧಾನದ 315ನೇ ವಿಧಿ ಇದೆಯಲ್ಲ, ಇದು ಕೇಂದ್ರ ಲೋಕಸೇವಾ ಆಯೋಗದ ರಚನೆಯನ್ನ ವಿವರಿಸುತ್ತೆ. ನೋಡಿ, ನಮ್ಮ ಸಂವಿಧಾನದ 315ನೇ ವಿಧಿಯು ಕೇಂದ್ರ ಲೋಕಸೇವಾ ಆಯೋಗದ ರಚನೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇಲ್ಲಿ ಸರ್ ಏನ್ ಮಾಡುತ್ತೆ ಕೇಂದ್ರ ಲೋಕಸೇವಾ ಆಯೋಗ? ನೋಡಿ, ಅಖಿಲ ಭಾರತೀಯ ಸೇವೆ, ಆಲ್ ಇಂಡಿಯನ್ ಸರ್ವಿಸಸ್ ಅಂತ ನಾವೇನಂತೇವೆ, ಹಾಗೆಯೇ ಕೇಂದ್ರ ಸೇವೆ ಅಂತ ನಾವೇನಂತೇವೆ, ಸೆಂಟ್ರಲ್ ಸರ್ವಿಸ್ ಅಂತೇಳಿ. ಈ ಆಲ್ ಇಂಡಿಯನ್ ಸರ್ವಿಸ್ ಮತ್ತು ಸೆಂಟ್ರಲ್ ಸರ್ವಿಸ್, ಅಖಿಲ ಭಾರತೀಯ ಸೇವೆ ಮತ್ತು ಕೇಂದ್ರ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಕಾರ್ಯವನ್ನು ಮಾಡುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಅಖಿಲ ಭಾರತೀಯ ಸೇವೆ ಮತ್ತು ಕೇಂದ್ರ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಪ್ರಸ್ತುತ ಕೇಂದ್ರ ಲೋಕಸೇವಾ ಆಯೋಗ ಒಬ್ಬ ಅಧ್ಯಕ್ಷರನ್ನು ಮತ್ತೆ 10 ಮಂದಿ ಸದಸ್ಯರನ್ನ ಹೊಂದಿದೆ. ಕೇಂದ್ರ ಲೋಕಸೇವಾ ಆಯೋಗ ಒಬ್ಬ ಅಧ್ಯಕ್ಷರನ್ನು ಹಾಗೆಯೇ 10 ಮಂದಿ ಇದ್ರೆ 10 ಮಂದಿ ಸದಸ್ಯರನ್ನು ಹೊಂದಿದೆ. ಕೇಂದ್ರ ಲೋಕಸೇವಾ ಆಯೋಗ ಎಷ್ಟು ಅಧ್ಯಕ್ಷ ಮತ್ತು ಸದಸ್ಯರನ್ನು ಹೊಂದಿದೆ? ಒಬ್ಬ ಅಧ್ಯಕ್ಷ ಮತ್ತು 10 ಮಂದಿ ಸದಸ್ಯರನ್ನ ಹೊಂದಿದೆ. ಈ ಕೇಂದ್ರ ಲೋಕಸೇವಾ ಆಯೋಗದ ಒಟ್ಟು ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು, ಕೇಂದ್ರ ಲೋಕಸೇವಾ ಆಯೋಗದ ಒಟ್ಟು ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು ನಾಗರಿಕ ಸೇವೆಯಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು. ನಾಗರಿಕ ಸೇವೆಯಲ್ಲಿ ಕನಿಷ್ಠ ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು? 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು. ಎಷ್ಟು ಸದಸ್ಯರು? ಅರ್ಧದಷ್ಟು ಸದಸ್ಯರು. ಕೇಂದ್ರ ಲೋಕಸೇವಾ ಆಯೋಗದ ಒಟ್ಟು ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು ರಾಜ್ಯ ಅಥವಾ ಕೇಂದ್ರ ಅಥವಾ ಅಖಿಲ ಭಾರತೀಯ ಸೇವೆಗಳಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರಾಗಿರಬೇಕು. ಓಕೆ, ಇವರನ್ನ ಯಾರು ನೇಮಕ ಮಾಡ್ತಾರೆ? ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ? ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ಯಾರು ನೇಮಕಾತಿ ಮಾಡುತ್ತಾರೆ? ಯಾರು ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ಭಾರತದ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಯಾರು ನೇಮಿಸ್ತಾರೆ? ಭಾರತದ ರಾಷ್ಟ್ರಪತಿಯವರು. ಹೇಗೆ ಅಂದ್ರೆ, ಪ್ರಧಾನಿ ನೇತೃತ್ವದ ಸಚಿವ ಸಂಪುಟದ ಸಲಹೆ ಮೇರೆಗೆ ಭಾರತದ ರಾಷ್ಟ್ರಪತಿಯವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ನೇಮಿಸುತ್ತಾರೆ. ಓಕೆ, ಅಧಿಕಾರಾವಧಿ ಎಷ್ಟು? ಇವರ ಅಧಿಕಾರಾವಧಿ
ನೋಡಿ, 6 ಅಥವಾ 65 ವರ್ಷ ವಯಸ್ಸು. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ಅಥವಾ 65 ವರ್ಷ ವಯಸ್ಸು. ಇದರಲ್ಲಿ ಯಾವುದು ಮೊದಲು ಬರುತ್ತೋ ಅದಕ್ಕನುಗುಣವಾಗಿ ಅವರು ಅಧಿಕಾರವನ್ನ ಬಿಡಬೇಕಾಗುತ್ತೆ. ಇಲ್ಲಿ ಒಂದು ಪ್ರಶ್ನೆ, ಒಮ್ಮೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾದವರು ಮತ್ತೊಂದು ಅವಧಿಗೆ ಸದಸ್ಯರಾಗುವಂತಿಲ್ಲ. ಅರ್ಥ ಆಗಿದೆ? ಒಮ್ಮೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾದಂಥವರು ಮತ್ತೊಂದು ಅವಧಿಗೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾಗುವಂತಿಲ್ಲ. ಆದರೆ ಒಂದು ಅವಧಿಗೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾದಂಥವರು ಮುಂದಿನ ಅವಧಿಗೆ ಅಧ್ಯಕ್ಷರಾಗ್ಬೋದು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗ್ಬೋದು ಅಥವಾ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರಾಗ್ಬೋದು. ಆದ್ರೆ ಮತ್ತೊಮ್ಮೆ ರಿಪೀಟ್ ಆಗಿ ಸದಸ್ಯರಾಗುವಂತಿಲ್ಲ. ಓಕೆ, ಇವರ ವೇತನ ಸವಲತ್ತುಗಳು ನೋಡಿ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ವೇತನ ಮತ್ತು ಸವಲತ್ತುಗಳನ್ನ ರಾಷ್ಟ್ರಪತಿಯವರು ನಿರ್ಧರಿಸುತ್ತಾರೆ. ಪ್ರಸ್ತುತ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ವೇತನ 7ನೇ ಪೇ ಸ್ಕೇಲ್ ಪ್ರಕಾರ 56,100 ರೂಪಾಯಿ ಇದೆ. 56,100 ರೂಪಾಯಿಗಳು ಅಧ್ಯಕ್ಷ ಮತ್ತು ಸದಸ್ಯರ ವೇತನ ಇದೆ. ಜೊತೆಗೆ ಇವರಿಗೆ ಈ ವಜಾಗೊಳಿಸುವ ಅಧಿಕಾರ ನೋಡಿ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರು ಸಂವಿಧಾನದ ಪ್ರಕಾರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ಅವರ ದುರ್ನಡತೆಯ ಆಧಾರದ ಮೇಲೆ ಅಥವಾ ಸಂವಿಧಾನದ ಉಲ್ಲಂಘನೆಯ ಆಪಾದನೆಯ ಮೇಲೆ ಅಥವಾ ಭ್ರಷ್ಟಾಚಾರದ ಆಪಾದನೆಯ ಮೇಲೆ ಅವರನ್ನ ಅಧಿಕಾರದಿಂದ ವಜಾಗೊಳಿಸುವ ಅಧಿಕಾರ ರಾಷ್ಟ್ರಪತಿಯವರಿಗಿರುತ್ತೆ. ಅವರ ದುರ್ನಡತೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ಒಂದು ವಿಚಾರಣೆ ಮಾಡುವಂತೆ ಕೇಳಿಕೊಳ್ಬಹುದು. ಈ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ವಶಗೊಳಿಸುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಯವರಿಗಿದೆ. ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ದುರ್ನಡತೆ, ಅಪರಾಧ ಅಥವಾ ಭ್ರಷ್ಟಾಚಾರ ಅಥವಾ ಸಂವಿಧಾನದ ಉಲ್ಲಂಘನೆಯ ಆಪಾದನೆಗಳು ಉಂಟಾದಾಗ ಅವರ ದುರ್ನಡತೆಗೆ ಸಂಬಂಧಿಸಿದಂತೆ ವಿಚಾರಣೆಯನ್ನ ಮಾಡಬೇಕು ಅಂತೇಳಿ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ ಅನ್ನ ಕೇಳಿಕೊಳ್ತಾರೆ. ಆಗ ಸುಪ್ರೀಂ ಕೋರ್ಟ್ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ದುರ್ನಡತೆಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿ ವರದಿಯನ್ನ ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತದೆ. ಆ ಸುಪ್ರೀಂ ಕೋರ್ಟಿನ ವರದಿಯ ಆಧಾರದ ಮೇಲೆ ರಾಷ್ಟ್ರಪತಿಯವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ವಜಾಗೊಳಿಸುತ್ತಾರೆ. ಅದಷ್ಟೇ ಅಲ್ಲದೆ ಇಲ್ಲಿ ಈ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಲಿ ಅಥವಾ ಸದಸ್ಯರೇ ಆಗಲಿ ದಿವಾಳಿ ಆದ್ರೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರು ದಿವಾಳಿ ಆದ್ರೆ ಅಥವಾ ಬೇರೊಂದು ಲಾಭದಾಯಕವಾದ ಹುದ್ದೆಯನ್ನ ಹೊಂದಿದ್ರೆ ಅಥವಾ ಮಾನಸಿಕ ಮತ್ತು ದೈಹಿಕವಾದಂತಹ ಅಸಮರ್ಥರಾಗಿದ್ರೆ ಅಂತವರನ್ನು ಕೂಡ ಅಂತ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಅಧಿಕಾರದಿಂದ ವಜಾಗೊಳಿಸುವ ಅಧಿಕಾರವನ್ನ ಹೊಂದಿದ್ದಾರೆ. ಇದ್ರ ಜೊತೆಗೆ ಕೇಂದ್ರ ಲೋಕಸೇವಾ ಆಯೋಗವು ತನ್ನದೇ ಆದ ಸಿಬ್ಬಂದಿಯನ್ನ ಹೊಂದಿದೆ. ಕೇಂದ್ರ ಲೋಕಸೇವಾ ಆಯೋಗವು ತನ್ನದೇ ಆದ ಸಿಬ್ಬಂದಿಯನ್ನ ಹೊಂದಿದೆ. ಹಿರಿಯ ಸಿಬ್ಬಂದಿ ವರ್ಗ ಅಂದ್ರೆ ಒಬ್ಬ ಕಾರ್ಯದರ್ಶಿ ಇರ್ತಾರೆ.
ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಅಧ್ಯಕ್ಷ ಮತ್ತು ಸದಸ್ಯರ ಜೊತೆಗೆ ಒಂದು ಸಿಬ್ಬಂದಿ ವರ್ಗವನ್ನು ಕೂಡ ಕೇಂದ್ರ ಲೋಕಸೇವಾ ಆಯೋಗ ಹೊಂದಿದೆ. ಹಿರಿಯ ಸಿಬ್ಬಂದಿ ವರ್ಗ ಅಂದ್ರೆ ಒಬ್ಬ ಕಾರ್ಯದರ್ಶಿ ಇರ್ತಾರೆ, ಜೊತೆಗೆ ಒಬ್ಬ ಪರೀಕ್ಷಾ ನಿಯಂತ್ರಣಾಧಿಕಾರಿ ಇರ್ತಾರೆ, ಒಬ್ಬ ಪರೀಕ್ಷಾ ನಿಯಂತ್ರಣಾಧಿಕಾರಿ, ಹಾಗೇನೆ ಒಬ್ಬ ಜಂಟಿ ಕಾರ್ಯದರ್ಶಿ ಇರ್ತಾರೆ, ಒಬ್ಬ ಜಂಟಿ ಕಾರ್ಯದರ್ಶಿ, 8 ಜನ ಉಪ ಕಾರ್ಯದರ್ಶಿಗಳು, 24 ಜನ ಅಧೀನ ಕಾರ್ಯದರ್ಶಿಗಳು, ಹಾಗೆಯೇ ಒಬ್ಬ ಹಣಕಾಸು ಮತ್ತು ಲೆಕ್ಕಪತ್ರ ಅಧಿಕಾರಿ ಇರ್ತಾರೆ, ಒಬ್ಬ ಹಣಕಾಸು ಮತ್ತು ಲೆಕ್ಕಪತ್ರ ಅಧಿಕಾರಿ ಇರ್ತಾರೆ. ಇಷ್ಟು ಕೇಂದ್ರ ಲೋಕಸೇವಾ ಆಯೋಗದ ರಚನೆ. 315ನೇ ವಿಧಿ ಪ್ರಕಾರ ಕೇಂದ್ರದಲ್ಲಿ ಒಂದು ಲೋಕಸೇವಾ ಆಯೋಗಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇವರ ನೇಮಕ ರಾಷ್ಟ್ರಪತಿ ಅವರು ಮಾಡ್ತಾರೆ. ಇದು ಎಷ್ಟು ಸದಸ್ಯರನ್ನು ಹೊಂದಿದೆ ಅಂತಂದ್ರೆ ಒಬ್ಬ ಅಧ್ಯಕ್ಷ ಮತ್ತು 10 ಮಂದಿ ಸದಸ್ಯರನ್ನ ಪ್ರಸ್ತುತವಾಗಿ ಹೊಂದಿದೆ. ಇದರಲ್ಲಿ ಅರ್ಧದಷ್ಟು ಸದಸ್ಯರು ಕನಿಷ್ಠ 10 ವರ್ಷಗಳ ಕಾಲ ನಾಗರಿಕ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸಿದವರಾಗಿರಬೇಕು. ಹಾಗೆಯೇ ಇವರ ಅಧಿಕಾರಾವಧಿ 6 ಅಥವಾ 65 ವರ್ಷ ವಯಸ್ಸಾಗಿರಬೇಕು. ಹಾಗೆಯೇ ಅವರನ್ನು ಅಧಿಕಾರ ವಜಾಗೊಳಿಸುವ ಅಧಿಕಾರ ರಾಷ್ಟ್ರಪತಿಯವರಿಗಿರುತ್ತೆ. ಅದು ಸುಪ್ರೀಂ ಕೋರ್ಟಿನ ವಿಚಾರಣೆಯ ವರದಿಯ ಆಧಾರದ ಮೇಲೆ. ಓಕೆ, ಇದು ನಾವು ಕೇಂದ್ರ ಲೋಕಸೇವಾ ಆಯೋಗದ ರಚನೆ ನೋಡ್ತೇವೆ. ಈಗ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರಗಳು. ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರಗಳು. Powers and functions of Union Public Service Commission. ನೋಡಿ, ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರಗಳು ಅಂದಾಗ ಬಹಳ ಮುಖ್ಯವಾಗಿ ನಾವು 3 ಅಧಿಕಾರಗಳನ್ನ ನಾವಿಲ್ಲಿ ಗಮನಿಸ್ತೇವೆ. ಯಾವ್ಯಾವುದು ಅಂತಂದ್ರೆ ಆಡಳಿತ ಕಾರ್ಯಗಳು. ಒಂದು ಆಡಳಿತ ಕಾರ್ಯಗಳು, ಆಡಳಿತ ಕಾರ್ಯಗಳು. ಎರಡನೇದು ಸಲಹಾ ಕಾರ್ಯಗಳು. ಮೂರು ಸಿಬ್ಬಂದಿ ಕಾರ್ಯಗಳು. ಓಕೆ, ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಅಂದಾಗ ನಾವು 3 ಬಹಳ ಮುಖ್ಯವಾಗಿ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು 3 ವರ್ಗಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಅವು ಯಾವ್ಯಾವ ಅಂದ್ರೆ, ಒಂದು ಆಡಳಿತ ಕಾರ್ಯಗಳು, ಎರಡನೇದು ಸಲಹಾ ಕಾರ್ಯಗಳು, ಮೂರನೇದು ಸಿಬ್ಬಂದಿ ಕಾರ್ಯಗಳು. ಇಲ್ಲಿ ಮೊದಲನೇದಾಗಿ ನಾವು ಆಡಳಿತ ಕಾರ್ಯಗಳು ಅಂದಾಗ, ಮೊದಲನೇದಾಗಿ ಕೇಂದ್ರ ಲೋಕಸೇವಾ ಆಯೋಗದ ಆಡಳಿತ ಕಾರ್ಯಗಳು ಅಂದಾಗ ನೋಡಿ, ಕೇಂದ್ರ ಲೋಕಸೇವಾ ಆಯೋಗ ಯಾವ ಅಧಿಕಾರಗಳನ್ನು ಚಲಾಯಿಸುತ್ತೆ ಅಥವಾ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅಂದ್ರೆ, ಒಂದನೇದು ಆಡಳಿತ ಕಾರ್ಯಗಳು, ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್. ನೋಡಿ, ಇಲ್ಲಿ ಈ ಆಡಳಿತ ಕಾರ್ಯಗಳಲ್ಲಿ ಏನು ಕಾರ್ಯವನ್ನು ನಿರ್ವಹಿಸುತ್ತೆ, ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತಂದ್ರೆ, ಅಖಿಲ ಭಾರತೀಯ ಸೇವೆ, ಆಲ್ ಇಂಡಿಯನ್ ಸರ್ವಿಸ್ ಅಂತ ನಾವೇನಂತೇವೆ. ಈ ಅಖಿಲ ಭಾರತೀಯ ಸೇವೆ ಮತ್ತು ಕೇಂದ್ರ ಸೇವೆಗಳಿಗೆ, ಅಖಿಲ ಭಾರತೀಯ ಸೇವೆ ಮತ್ತು ಕೇಂದ್ರ ಸೇವೆಯಲ್ಲಿರುವ ಖಾಲಿ ಹುದ್ದೆಗಳಿಗೆ, ಅಖಿಲ ಭಾರತೀಯ ಸೇವೆ ಮತ್ತು ಕೇಂದ್ರ ಸೇವೆಗಳಲ್ಲಿರುವ ಖಾಲಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಕಾರ್ಯ ಆಡಳಿತ ಕಾರ್ಯದಲ್ಲಿ ನಿರ್ವಹಿಸುತ್ತೆ. ಅಖಿಲ ಭಾರತೀಯ ಸೇವೆಯಲ್ಲಿರುವ ಖಾಲಿ ಹುದ್ದೆಗಳಿಗೆ, ಹಾಗೆಯೇ ಕೇಂದ್ರ ಸೇವೆಯಲ್ಲಿರುವ ಖಾಲಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಕಾರ್ಯವು ಕೇಂದ್ರ ಲೋಕಸೇವಾ ಆಯೋಗದ ಆಡಳಿತ ಕಾರ್ಯವಾಗಿದೆ. ಇನ್ನು ಒಂದು ಎರಡನೇದು ಬಹಳ ಮುಖ್ಯವಾದದ್ದು ಸಲಹಾ ಕಾರ್ಯಗಳು. ಅಂದ್ರೆ
ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಲೋಕ ಸೇವಾ ಆಯೋಗದ ಸಲಹಾ ಕಾರ್ಯಗಳು ಯಾವುವು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಲೋಕ ಸೇವಾ ಆಯೋಗ ಸಲಹೆ ನೀಡುತ್ತೆ. ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಲೋಕ ಸೇವಾ ಆಯೋಗವು ಸಲಹೆ ನೀಡುತ್ತೆ. ಅವು ಯಾವ್ಯಾವು ಅಥವಾ ಎಂತ ಸಂದರ್ಭದಲ್ಲಿ ಅನ್ನೋದಾದ್ರೆ, ಒಂದು, ಕೇಂದ್ರ ಲೋಕ ಸೇವಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಸಲಹೆಯನ್ನು ನೀಡುತ್ತೆ ಅನ್ನೋದಾದ್ರೆ, ನೇಮಕಾತಿ ವಿಧಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಲೋಕ ಸೇವಾ ಆಯೋಗ ಸಲಹೆ ನೀಡುತ್ತೆ. ನೇಮಕಾತಿ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಲೋಕ ಸೇವಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ಹಾಗೆಯೇ ಬಡ್ತಿ ನೀಡಲು, ಪ್ರಮೋಷನ್ ಅಂತ ನಾವೇನುತ್ತೇವೆ, ಆ ಬಡ್ತಿ ನೀಡಲು ಅನುಸರಿಸಬೇಕಾದ ತತ್ವದ ಬಗ್ಗೆ, ಬಡ್ತಿ ನೀಡಲು ಅನುಸರಿಸಬೇಕಾದ ತತ್ವ ಅಥವಾ ನಿಯಮಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಲೋಕ ಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಹಾಗೇನೆ ವರ್ಗಾವಣೆಗೆ ಸಂಬಂಧಿಸಿದಂತೆ ಅಖಿಲ ಭಾರತೀಯ ಸೇವೆ ಮತ್ತು ಕೇಂದ್ರ ಸೇವೆಯ ನೌಕರರ ವರ್ಗಾವಣೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವ ಅಧಿಕಾರವು ಕೂಡ ಸಾರ್ವಜನಿಕ ಲೋಕ ಸೇವಾ ಆಯೋಗ ನಿರ್ವಹಿಸುತ್ತೆ. ಹಾಗೇನೆ ಶಿಸ್ತು ಕ್ರಮದ ಬಗ್ಗೆ, ಅಂದ್ರೆ ಅಖಿಲ ಭಾರತೀಯ ಸೇವೆ ಅಥವಾ ಕೇಂದ್ರ ಸೇವೆಯ ನೌಕರರು ಯಾವುದಾದ್ರೂ ತಪ್ಪುಗಳನ್ನು ನಿರ್ವಹಿಸಿದಾಗ ಶಿಸ್ತು ಕ್ರಮದ ಬಗ್ಗೆ, ಅವರ ವಿರುದ್ಧ, ನೌಕರರ ವಿರುದ್ಧ ಜರುಗಿಸಬೇಕಾದ ಶಿಸ್ತು ಕ್ರಮದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಲೋಕ ಸೇವಾ ಆಯೋಗವು ಸಲಹೆಯನ್ನು ನೀಡುವ ಅಧಿಕಾರವನ್ನ ಹೊಂದಿದೆ. ಹಾಗೆ ಸೇವಾ ಅವಧಿಯನ್ನು ವಿಸ್ತರಿಸುವುದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ಅಖಿಲ ಭಾರತೀಯ ಸೇವೆಯ ನೌಕರನ ಅಥವಾ ಕೇಂದ್ರ ಸೇವೆಯ ನೌಕರನ ಸೇವಾ ಅವಧಿ ಪೂರ್ಣಗೊಂಡಾಗ ಅಥವಾ ನಿವೃತ್ತಿ ವಯಸ್ಸು ಬಂದಾಗ, ಮೀರಿದಾಗ ಅಥವಾ ನಿವೃತ್ತಿಗೊಂಡ ಮೇಲೆ ಅವರ ಅವಧಿಯನ್ನು ವಿಸ್ತರಿಸುವುದಕ್ಕೆ, ಸೇವಾ ಅವಧಿಯನ್ನು ವಿಸ್ತರಿಸುವುದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಲೋಕ ಸೇವಾ ಆಯೋಗವು ಸಲಹೆಯನ್ನು ನೀಡುತ್ತೆ. ಹಾಗೆಯೇ ಮರು ನೇಮಕಾತಿಗೆ ಸಂಬಂಧಿಸಿದಂತೆ ಸಲಹೆ ನೀಡುವುದು. ಒಬ್ಬ ನೌಕರ ನಿವೃತ್ತಿಯಾಗಿದ್ದಾನೆ, ಅವನ ಮರು ನೇಮಕಾತಿಗೆ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಇದ್ದಾನೆ, ಟೆಂಪ್ರವರಿ ಇದ್ದಾನೆ, ಆತನ ಮರು ನೇಮಕಾತಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವ ಅಧಿಕಾರವು ಕೇಂದ್ರ ಲೋಕ ಸೇವಾ ಆಯೋಗ ನಿರ್ವಹಿಸುತ್ತೆ. ಹಾಗೆಯೇ ತನ್ನ ವಾರ್ಷಿಕ ವರದಿಯನ್ನು ಕೇಂದ್ರ ಲೋಕ ಸೇವಾ ಆಯೋಗ ತನ್ನ ವಾರ್ಷಿಕ ವರದಿಯನ್ನು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಕೇಂದ್ರ ಲೋಕ ಸೇವಾ ಆಯೋಗದ ಮತ್ತೊಂದು ಸಲಹಾ ಕಾರ್ಯ ಯಾವುದು ಅಂದ್ರೆ ತನ್ನ ವಾರ್ಷಿಕ ವರದಿಯನ್ನು, ಕೇಂದ್ರ ಲೋಕ ಸೇವಾ ಆಯೋಗದ ವಾರ್ಷಿಕ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಹಾಗೆಯೇ ನ್ಯಾಯಾಲಯದಲ್ಲಿ ಮಾಡಬೇಕಾದ ವೆಚ್ಚದ ಬಗ್ಗೆ, ನೌಕರನ ವ್ಯಾಜ್ಯಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯಗಳಲ್ಲಿ ಮಾಡಬೇಕಾದ ವೆಚ್ಚದ ಬಗ್ಗೆ ಸಲಹೆ ನೀಡುವ ಅಧಿಕಾರವು ಕೂಡ ಕೇಂದ್ರ ಲೋಕ ಸೇವಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ಹಾಗೆಯೇ ತಾತ್ಕಾಲಿಕ ನೇಮಕಾತಿಗೆ ಸಂಬಂಧಿಸಿದಂತೆ ಟೆಂಪರವರಿ ಅಪಾಯಿಂಟ್ಮೆಂಟ್ ಅಂತ ನಾವೇನಂತೇವೆ, ಆ ಅರೆಕಾಲಿಕ ನೌಕರಿ ಅಂತ ಏನಂತೇವೆ, ಆ ತಾತ್ಕಾಲಿಕ ನೇಮಕಾತಿಗೆ ಸಂಬಂಧಿಸಿದಂತೆ ಕೇಂದ್ರ ಲೋಕ ಸೇವಾ ಆಯೋಗವು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತೆ. ಹಾಗೆಯೇ ಕೆಲವೊಂದು ನೇಮಕಗಳನ್ನು ಸಕ್ರಮಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಲೋಕ ಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಹಾಗೆಯೇ ನೌಕರರಿಗೆ ಕೊಡಬೇಕಾದ ಪರಿಹಾರದ ಬಗ್ಗೆ, ನಿವೃತ್ತಿ ಆದಮೇಲೆ ಅವರ ಗ್ರಾಚ್ಯುಟಿ ಫಂಡ್ ಆಗಿರ್ಬೋದು, ಅಥವಾ ಅಕಾಲಿಕ ಮರಣವನ್ನು ಹೊಂದಿದಾಗ ಅಥವಾ ಕರ್ತವ್ಯದಲ್ಲಿ ಮರಣ ಹೊಂದಿದಾಗ ಆ ನೌಕರನಿಗೆ ಕೊಡಬೇಕಾದ ಪರಿಹಾರದ ಬಗ್ಗೆ ಕೇಂದ್ರ ಲೋಕ ಸೇವಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತೆ. ಇದು ಸಲಹಾ ಕಾರ್ಯ.
ಈಗ ಮೂರನೇದು ಸಿಬ್ಬಂದಿ ಕಾರ್ಯಗಳು ಅಂತೇವೆ. ಇಲ್ಲಿ ನೋಡಿ, ನಾಗರಿಕ ಸೇವಾ ವರ್ಗದ ಸಿಬ್ಬಂದಿಗಳ ನಡವಳಿಕೆ, ನಾಗರಿಕ ಸೇವಾ ವರ್ಗದ ಸಿಬ್ಬಂದಿಯವರ ನಡವಳಿಕೆ, ಅವರ ಶೈಕ್ಷಣಿಕ ಅರ್ಹತೆ, ಅವರ ಸೇವಾ ಹಿರಿತನ, ಅವರ ಕಾರ್ಯಕ್ಷಮತೆ ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂತ ಒಂದು ಕಾರ್ಯವನ್ನು ಕೂಡ ಸಿಬ್ಬಂದಿ ಕಾರ್ಯಗಳಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ನಿರ್ವಹಿಸುತ್ತೆ. ಇಷ್ಟು ಕೇಂದ್ರ ಲೋಕ ಸೇವಾ ಆಯೋಗದ ರಚನೆ ಮತ್ತೆ ಕಾರ್ಯಗಳು ಅಥವಾ ಅಧಿಕಾರಗಳ ಬಗ್ಗೆ ನಾವು ನೋಡ್ತೇವೆ. ಈಗ ಕೇಂದ್ರ ಲೋಕ ಸೇವಾ ಆಯೋಗ ಆದಿದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಕರ್ನಾಟಕದವರು. ಹಾಗಾಗಿ ರಾಜ್ಯ ಲೋಕ ಸೇವಾ ಆಯೋಗಗಳಲ್ಲಿ ನಾವು ಕರ್ನಾಟಕ ಲೋಕ ಸೇವಾ ಆಯೋಗವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಕರ್ನಾಟಕ ಲೋಕ ಸೇವಾ ಆಯೋಗ. ಇದನ್ನ ನಾವೇನಂತೇವೆ ಅಂತಂದ್ರೆ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದನ್ನ ಕನ್ನಡದಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗ. ನೋಡಿ ವಿದ್ಯಾರ್ಥಿಗಳೇ, ನಾನು ಆಗಲೇ ನಿಮಗೆ ಸ್ವಲ್ಪ ಮಾಹಿತಿಯನ್ನ ಲೋಕ ಸೇವಾ ಆಯೋಗಗಳ ಬಗ್ಗೆ ಹೇಳುವಾಗ ಹೇಳಿದೆ. ನಾವು ಭಾರತದ ಸಂವಿಧಾನ, ನಮ್ಮ ಭಾರತದ ಸಂವಿಧಾನದ ವಿಧಿ 315ನೇ ವಿಧಿ ಹೇಳುತ್ತೆ ಕೇಂದ್ರದಲ್ಲಿ ಒಂದು ಲೋಕ ಸೇವಾ ಆಯೋಗ, ಹಾಗೆಯೇ ರಾಜ್ಯಗಳಲ್ಲಿ ಒಂದು ರಾಜ್ಯ ಲೋಕ ಸೇವಾ ಆಯೋಗ ಇರಬೇಕು. ಹಾಗೆಯೇ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಒಟ್ಟಿಗೆ ಸೇರಿ ಒಂದು ಜಂಟಿ ಲೋಕ ಸೇವಾ ಆಯೋಗವನ್ನು ರಚಿಸಿಕೊಳ್ಳಲು ಕೂಡ ಅವಕಾಶ ಇದೆ. ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯಗಳು ಜಂಟಿ ಲೋಕ ಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ನಿರ್ಣಯವನ್ನು ಅಂಗೀಕರಿಸಿ ಸಂಸತ್ತಿಗೆ ಕಳಿಸಿದಾಗ ಸಂಸತ್ ಏನ್ ಮಾಡುತ್ತೆ, ಜಂಟಿ ಲೋಕ ಸೇವಾ ಆಯೋಗವನ್ನು ರಚಿಸುತ್ತೆ. ಆ ಜಂಟಿ ಲೋಕ ಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ಭಾರತದ ರಾಷ್ಟ್ರಪತಿಯವರು ನೇಮಿಸ್ತಾರೆ. ಸೇವಾ ನಿಯಮಗಳನ್ನು ರಾಷ್ಟ್ರಪತಿಯವರು ನಿರ್ಧರಿಸ್ತಾರೆ. ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯದ ಲೋಕ ಸೇವಾ ಆಯೋಗವನ್ನ ನಾವೇನಂತೇವೆ ಅಂತಂದ್ರೆ ಕರ್ನಾಟಕ ಲೋಕ ಸೇವಾ ಆಯೋಗ ಅಂತೇವೆ. KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇಲ್ಲಿ ಇದು ರಚನೆ ಹೇಗಿದೆ ಅಂತಂದ್ರೆ ಕರ್ನಾಟಕ ರಾಜ್ಯ ಲೋಕ ಸೇವಾ ಆಯೋಗ ಎನ್ನುವಂಥದ್ದು ಏನ್ ಮಾಡುತ್ತೆ? KPSC ನೋಡಿ, ರಾಜ್ಯ ಸೇವೆಗಳಿಗೆ, ಕರ್ನಾಟಕ ರಾಜ್ಯದ ರಾಜ್ಯ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಕಾರ್ಯವನ್ನು ಮಾಡುತ್ತೆ. ಕರ್ನಾಟಕ ರಾಜ್ಯದ ರಾಜ್ಯ ಸೇವೆಯ ಕರ್ನಾಟಕ ರಾಜ್ಯದ ರಾಜ್ಯ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳನ್ನ ನೇಮಿಸುವಂತ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿ ಈ ಕರ್ನಾಟಕ ಲೋಕ ಸೇವಾ ಆಯೋಗ ಒಬ್ಬ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರನ್ನ ಒಳಗೊಂಡಿದೆ. ಕರ್ನಾಟಕ ಲೋಕ ಸೇವಾ ಆಯೋಗ ಒಬ್ಬ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರನ್ನ ಒಳಗೊಂಡಿದೆ. ನಮ್ಮ ಸಂವಿಧಾನದ ಎನ್ನುವಂಥದ್ದು ರಾಜ್ಯ ಲೋಕ ಸೇವಾ ಆಯೋಗದ ಸದಸ್ಯರ ಸಂಖ್ಯೆಯನ್ನ ಸ್ಪಷ್ಟಪಡಿಸಿಲ್ಲ, ನಿರ್ದಿಷ್ಟಪಡಿಸಿಲ್ಲ. ಆಯೋಗದ ಸದಸ್ಯರ ಸಂಖ್ಯೆ
ಆ ಕರ್ನಾಟಕ ಲೋಕ ಸೇವಾ ಆಯೋಗದ ಸೇವಾ ನಿಯಮಗಳನ್ನ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ನಿರ್ಧರಿಸ್ತಾರೆ. ನೋಡಿ, ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆ ಮೇರೆಗೆ, ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ನೇಮಿಸುತ್ತಾರೆ. ನೋಡಿ, ಆಯೋಗದ ಸದಸ್ಯರು ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಬೇಕು. ಕರ್ನಾಟಕ ಲೋಕ ಸೇವಾ ಆಯೋಗದ ಸದಸ್ಯರಲ್ಲಿ, ಒಟ್ಟು ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು ಕನಿಷ್ಠ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು. ಇವರ ಅಧಿಕಾರಾವಧಿ ಎಷ್ಟು? ಕರ್ನಾಟಕ ಲೋಕ ಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂದ್ರೆ 6 ಅಥವಾ 62 ವರ್ಷ ವಯಸ್ಸು. 6 ಅಥವಾ 62 ವರ್ಷ ವಯಸ್ಸು. ನೋಡಿ, ಇಲ್ಲಿ ಇದು ಯಾವುದು ಮೊದಲು ಪೂರ್ಣಗೊಳ್ಳುವುದು, 6 ವರ್ಷ ಅವಧಿ ಅಥವಾ 62 ವರ್ಷ ವಯಸ್ಸು, ಇದರಲ್ಲಿ ಯಾವುದು ಪೂರ್ಣಗೊಳ್ಳುತ್ತೆ ಅದಕ್ಕೆ ಅನುಗುಣವಾಗಿ ಅವರು ಅಧಿಕಾರವನ್ನು ಬಿಡಬೇಕಾಗುತ್ತೆ. ಒಮ್ಮೆ ಸದಸ್ಯರಾದವರು ಮತ್ತೊಮ್ಮೆ ಮರು ಆಯ್ಕೆಗೆ ಅವಕಾಶ ಇಲ್ಲ. ಯಾರೇ ಸದಸ್ಯ ಅಧ್ಯಕ್ಷ ಆಗಬಹುದೇ ಹೊರತು ಮತ್ತೊಮ್ಮೆ 2ನೇ ಅವಧಿಗೆ ಸದಸ್ಯರಾಗಲು ಅವಕಾಶ ಇಲ್ಲ. ಇಲ್ಲಿ ಇವುಗಳಲ್ಲಿ ಯಾವುದು 6 ಅಥವಾ 62 ವರ್ಷ ಮೊದಲು ಪೂರ್ಣಗೊಳ್ಳುತ್ತೋ ಅಲ್ಲಿ ಅವರಿಗೆ ಅಧಿಕಾರದಲ್ಲಿ ಇರ್ತಾರೆ. ಅಲ್ಲದೆ ರಾಜ್ಯಪಾಲರಿಗೆ ಅಧಿಕೃತವಾಗಿ ರಾಜೀನಾಮೆಯನ್ನು ಸಲ್ಲಿಸೋದ್ರ ಮೂಲಕ ಅಧಿಕಾರವನ್ನು ಕೂಡ ಅವರು ಬಿಡಬಹುದು. ನೋಡಿ, ಇಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗ ಅಧ್ಯಕ್ಷ ಮತ್ತು ಸದಸ್ಯರ ದುರ್ನಡತೆಯ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸಬೇಕು. ಅವರನ್ನು ವಜಾ ಮಾಡುವ ಅಧಿಕಾರ ಯಾರಿಗಿದೆ ಅಂತಂದ್ರೆ ಇಲ್ಲಿ ರಾಷ್ಟ್ರಪತಿಗಿರುತ್ತೆ. ಏನು ಯಾವ ರೀತಿ ಅಂತಂದ್ರೆ ಕರ್ನಾಟಕ ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ದುರ್ನಡತೆ ಬಗ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಆಪಾದನೆಗೆ ಒಳಗಾದವರಿಗೆ ಪದಚ್ಯುತಿಗೊಳಿಸಬೇಕು ಅಂತೇಳಿ ವರದಿ ಸಲ್ಲಿಸಿದ್ರೆ ಆಗ ರಾಷ್ಟ್ರಪತಿಯವರು ಕ್ರಮ ಕೈಗೊಳ್ತಾರೆ. ಜೊತೆಗೆ ಇಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಅಧ್ಯಕ್ಷ ಮತ್ತು ಸದಸ್ಯರನ್ನ ಅಮಾನತಿನಲ್ಲಿಡಬಹುದೇ ಹೊರತು ರಾಜ್ಯಪಾಲರು ಆ ಕೆಪಿಎಸ್ಸಿಯ ಅಧ್ಯಕ್ಷ ಮತ್ತು ಸದಸ್ಯರನ್ನ ಅಧಿಕಾರದ ವಜಾಗೊಳಿಸುವ ಅಧಿಕಾರ ರಾಜ್ಯಪಾಲರಿಗೆ ಇಲ್ಲ. ಅಲ್ಲದೆ ಅಧ್ಯಕ್ಷ ಮತ್ತು ಸದಸ್ಯರು ದಿವಾಳಿಯಾಗಿದ್ರೆ ಅಥವಾ ಬೇರೊಂದು ಲಾಭದಾಯಕ ಹುದ್ದೆಯನ್ನ ಹೊಂದಿದ್ರೆ ಅಥವಾ ದೈಹಿಕ ಮತ್ತು ಮಾನಸಿಕವಾದ ದೌರ್ಬಲ್ಯವನ್ನ ಹೊಂದಿದ್ರೆ ಈ ಕಾರಣದಿಂದಲೂ ಕೂಡ ಅವರು ತನ್ನ ಕಾರ್ಯಗಳನ್ನ ಕ್ಷಮತೆಯಿಂದ ನಿರ್ವಹಿಸಲು ಸಾಧ್ಯವಿಲ್ಲ ಅಂತೇಳಿ ಅಸಮರ್ಥರಾಗಿದ್ರೆ ಅಂತ ಸಂದರ್ಭದಲ್ಲಿಯೂ ರಾಷ್ಟ್ರಪತಿ ಅವರನ್ನ ಅಧಿಕಾರದ ವಜಾಗೊಳಿಸುವ ಅಧಿಕಾರವನ್ನ ಹೊಂದಿರ್ತಾರೆ. ಜೊತೆಗೆ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಸೇವಾ ನಿಯಮಗಳನ್ನು ಕರ್ನಾಟಕ ಲೋಕ ಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಸೇವಾ ನಿಯಮಗಳನ್ನ ರಾಜ್ಯಪಾಲರು ನಿರ್ಧರಿಸ್ತಾರೆ. ಅಧ್ಯಕ್ಷ ಮತ್ತು ಸದಸ್ಯರ ವೇತನ ಮತ್ತು ಪಿಂಚಣಿ ಇತರ ಸೌಲಭ್ಯಗಳನ್ನ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ನೀಡಲಾಗಿದೆ. ಕರ್ನಾಟಕ ಲೋಕ ಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ವೇತನ ಮತ್ತು ಪಿಂಚಣಿಯನ್ನು ಕೂಡ ಯಾರು ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ನೀಡಲಾಗಿದೆ. ಇಲ್ಲಿ ಈ ಕರ್ನಾಟಕ ಲೋಕ ಸೇವಾ ಆಯೋಗ ಕಾರ್ಯ ಮತ್ತು ಅಧಿಕಾರಗಳು ಯಾವುವು ಅಂತಂದ್ರೆ ಇಲ್ಲಿಯೂ ನಾವು ಬಹಳ ಮುಖ್ಯವಾಗಿ ಆಗ್ಲೇ ನಾನು UPSC ಏನು ಹೇಳಿದೆ ಕೇಂದ್ರ ಲೋಕ ಸೇವಾ ಆಯೋಗ ಅದೇ 3 ಮತ್ತೆ ಆಡಳಿತ ಕಾರ್ಯಗಳು, ಸಲಹಾ ಕಾರ್ಯಗಳು, ಹಾಗೇನೆ ಸಿಬ್ಬಂದಿ ಕಾರ್ಯಗಳು. ಆಡಳಿತ ಕಾರ್ಯಗಳು, ಸಲಹಾ ಕಾರ್ಯಗಳು, ಸಿಬ್ಬಂದಿ ಕಾರ್ಯಗಳು. ನೋಡಿ, ಕರ್ನಾಟಕ ಲೋಕ ಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಯಾವುವು ಅಂದ್ರೆ 3 ಬಹಳ ಮುಖ್ಯವಾಗಿ ಯಾವುವು? ಆಡಳಿತ ಕಾರ್ಯಗಳು, ಸಲಹಾ ಕಾರ್ಯಗಳು, ಸಿಬ್ಬಂದಿ ಕಾರ್ಯಗಳು. ಇಲ್ಲಿ ಆಡಳಿತ ಕಾರ್ಯಗಳು ಅಂದಾಗ ನೋಡಿ, ರಾಜ್ಯ ಸೇವೆಯಲ್ಲಿ ಕರ್ನಾಟಕ ರಾಜ್ಯದ ಸೇವೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಕಾರ್ಯವು ಕರ್ನಾಟಕ ರಾಜ್ಯ ಲೋಕ ಸೇವಾ ಆಯೋಗದ
ಆಡಳಿತ ಕಾರ್ಯವಾಗಿದೆ. ಎರಡನೇದು ಸಲಹಾ ಕಾರ್ಯಗಳು. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಸರ್ಕಾರಕ್ಕೆ ಸಲಹೆ ನೀಡುವ ಅಧಿಕಾರವನ್ನು ಹೊಂದಿದೆ. ಕರ್ನಾಟಕ ಲೋಕಸೇವಾ ಆಯೋಗವು ಕರ್ನಾಟಕ ಸರ್ಕಾರಕ್ಕೆ ಸಲಹೆ ನೀಡುವ ಅಧಿಕಾರವನ್ನು ಹೊಂದಿದೆ. ಯಾವ ವಿಚಾರಕ್ಕೆ? ನೋಡಿ, ಕರ್ನಾಟಕ ಸೇವೆಯ ನೇಮಕಾತಿಗೆ, ಕರ್ನಾಟಕ ಸೇವೆಯಲ್ಲಿ ಖಾಲಿರುವ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಅಥವಾ ನೇಮಕಾತಿ ವಿಧಾನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಇನ್ನು ಒಂದು, ಕರ್ನಾಟಕ ಸೇವೆಯಲ್ಲಿರುವ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಬಡ್ತಿ ನೀಡಲು ಅನುಸರಿಸಬೇಕಾದ ತತ್ವಗಳ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಸಲಹೆ ನೀಡುತ್ತೆ. ಹಾಗೆಯೇ ವರ್ಗಾವಣೆ, ಕರ್ನಾಟಕ ರಾಜ್ಯ ಸೇವೆಯಲ್ಲಿರುವ ಅಥವಾ ಕರ್ನಾಟಕ ರಾಜ್ಯ ಸೇವೆಯ ನೌಕರರು ಅಂತ ಏನಿದ್ದಾರೆ, ಆ ಕರ್ನಾಟಕ ಸರ್ಕಾರದ ನೌಕರರ ವರ್ಗಾವಣೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಹಾಗೇನೆ ಶಿಸ್ತು ಕ್ರಮ ಅಂದ್ರೆ ಕರ್ನಾಟಕ ರಾಜ್ಯದ ಸೇವೆಯಲ್ಲಿರುವ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಏನಿದ್ದಾರೆ ಅವರು ಕರ್ತವ್ಯದಲ್ಲಿ ನಿಷ್ಠೆ ಇಲ್ಲದೆ ಹೋದಾಗ, ಅಪ್ರಾಮಾಣಿಕರಾದ್ರೆ, ಕರ್ತವ್ಯ ಲೋಪವನ್ನು ಎಸಗಿದಾಗ ಆ ಕರ್ನಾಟಕ ಸರ್ಕಾರದ ನೌಕರರ ವಿರುದ್ಧ ಶಿಸ್ತು ಕ್ರಮದ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಹಾಗೆಯೇ ಸೇವಾ ಅವಧಿಯನ್ನು ವಿಸ್ತರಿಸುವುದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಕರ್ನಾಟಕ ರಾಜ್ಯದ ನೌಕರರ ಸೇವಾ ಅವಧಿಯನ್ನು ವಿಸ್ತರಿಸುವುದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಹಾಗೆಯೇ ಮರು ನೇಮಕಾತಿಗೆ ಸಂಬಂಧಿಸಿದಂತೆ ಒಮ್ಮೆ ನೇಮಕಾತಿಯಾಗಿದ್ದಾರೆ, ನಿವೃತ್ತಿಯಾಗಿದ್ದಾರೆ ಅಥವಾ ಅರೆಕಾಲಿಕ ಅಥವಾ ಟೆಂಪರವರಿ ನೇಮಕಾತಿ ಆಗಿದ್ರು ಮತ್ತೆ ನೇಮಕಾತಿ ಆಗಬೇಕಾಗಿದೆ. ಈ ಮರು ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಹಾಗೆಯೇ ತನ್ನ ವಾರ್ಷಿಕ ವರದಿಯನ್ನು ಕರ್ನಾಟಕ ಲೋಕಸೇವಾ ಆಯೋಗ ತನ್ನ ವಾರ್ಷಿಕ ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಹಾಗೆಯೇ ನ್ಯಾಯಾಲಯದಲ್ಲಿ ಮಾಡಿದಂತಹ ಖರ್ಚು ವೆಚ್ಚದ ಬಗ್ಗೆ, ಆಡಳಿತಾತ್ಮಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಥವಾ ನೌಕರರ ವ್ಯಾಜ್ಯಗಳಿಗೆ ಸಂಬಂಧಿಸಿದಂತೆ ಅಥವಾ ಶಿಸ್ತು ಕ್ರಮಕ್ಕೆ ಸಂಬಂಧಿಸಿದಂತೆ ಅಥವಾ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಮಾಡಿದಂತಹ ವೆಚ್ಚದ ಬಗ್ಗೆ, ಈ ನ್ಯಾಯಾಲಯಗಳಲ್ಲಿ ಮಾಡಿದಂತಹ ಖರ್ಚು ವೆಚ್ಚದ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಹಾಗೆಯೇ ತಾತ್ಕಾಲಿಕ ನೇಮಕಾತಿಗೆ ಸಂಬಂಧಿಸಿದಂತೆ ಟೆಂಪರವರಿ ಅಪಾಯಿಂಟ್ಮೆಂಟ್ ಅಂತ ನಾವೇನುತ್ತೇವೆ, ಆ ತಾತ್ಕಾಲಿಕ ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಹಾಗೆಯೇ ಕೆಲವೊಂದು ನೇಮಕಗಳನ್ನು ಸಕ್ರಮಗೊಳಿಸಲು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಹಾಗೆಯೇ ಕರ್ನಾಟಕದಲ್ಲಿ ಅಥವಾ ನೌಕರರಿಗೆ ಕೊಡಬೇಕಾದ ಪರಿಹಾರದ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಸಲಹೆಯನ್ನು ನೀಡುತ್ತೆ. ಹಾಗೆಯೇ ಇದು ಸಲಹಾ ಕಾರ್ಯಗಳು. ಹಾಗೆ ಮೂರನೇದು ಯಾವುದು ಅಂತಂದ್ರೆ ಸಿಬ್ಬಂದಿ ಕಾರ್ಯ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕದಲ್ಲಿರುವ ಸರ್ಕಾರಿ ನೌಕರರ, ರಾಜ್ಯ ಸೇವೆಯ ನೌಕರರ ಸಿಬ್ಬಂದಿಗಳೇನಿದ್ದಾರೆ ಅವರ ನಡವಳಿಕೆ, ಬಿಹೇವಿಯರ್, ಹಾಗೆಯೇ ಅವರ ಶೈಕ್ಷಣಿಕ ಅರ್ಹತೆ, ಎಜುಕೇಶನ್ ಕ್ವಾಲಿಫಿಕೇಶನ್, ಹಾಗೆಯೇ ಅವರ ಸೇವಾ ಹಿರಿತನ, ಸೀನಿಯಾರಿಟಿ, ಹಾಗೆಯೇ ಈ ಮುಂತಾದ ವಿಚಾರಗಳ ಬಗ್ಗೆ, ಅವರ ಸೇವಾ ಹಿರಿತನ ಆಗಿರ್ಬೋದು, ಶೈಕ್ಷಣಿಕ ಅರ್ಹತೆ ಆಗಿರ್ಬೋದು, ಅವರ ನಡವಳಿಕೆ ಆಗಿರ್ಬೋದು, ಅವರ ಕಾರ್ಯಕ್ಷಮತೆ ಆಗಿರ್ಬೋದು, ಅವರ ಪ್ರಾಮಾಣಿಕತೆ ಆಗಿರ್ಬೋದು, ಅವರ ಸೇವಾ
ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಮುಂತಾದ ಈ ವಿಷಯಗಳನ್ನು ಸಂಗ್ರಹಿಸುವಂಥ ಒಂದು ಕಾರ್ಯವನ್ನು ಸಿಬ್ಬಂದಿ ಕಾರ್ಯಗಳಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ನಿರ್ವಹಿಸುತ್ತೆ. ಇಷ್ಟು ವಿದ್ಯಾರ್ಥಿಗಳೇ, ನಿಮ್ಮ ದ್ವಿತೀಯ PUCಯ ಅಧ್ಯಾಯ 3ರಲ್ಲಿ ಲೋಕಸೇವಾ ಆಯೋಗಗಳು ಅಂತ ಏನು ನಾವು ಕರಿತೇವೆ, ಪಬ್ಲಿಕ್ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗಗಳ ಬಗ್ಗೆ ನಾನು ವಿಸ್ತೃತವಾಗಿ ಹೇಳಿದ್ದೇನೆ. ಧನ್ಯವಾದ.